ನಮಸ್ಕಾರ ವೀಕ್ಷಕರ, ಗ್ಯಾಸ್ ಸಿಲಿಂಡರ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೀವು ಎಲ್ಲೇ ನೋಡಿದ್ರು ಈಗ ನ್ಯೂಸ್ ಟ್ರೆಂಡ್ ಆಗ್ತಿರೋದೇನೆಂದ್ರೆ ನಿಮ್ಮ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಗಿದೆ ಅಥವಾ ನೀವು ಸಬ್ಸಿಡಿ ಮಾಡಿಸ್ಬೇಕು, KYC ಮಾಡಿಸ್ಬೇಕು, ಈ ರೀತಿಯಾದ ಒಂದು ನ್ಯೂಸ್ ಆದ್ರೆ ಈಗ ಟ್ರೆಂಡಿಂಗ್ ಅಲ್ಲಿದೆ. ಆದರೆ ಇದು ಯಾವುದು ನಿಜ ಅಲ್ಲ, ಅಸಲಿ ಸತ್ಯನೇ ಬೇರೆ ಇದೆ. ಅಸಲಿ ಸತ್ಯ ಏನು ಗ್ಯಾಸ್ ಸಿಲಿಂಡರ್ ಬಗ್ಗೆ ಏನ್ ನಡೀತಿದೆ, ಈಗ ಪ್ರೆಸೆಂಟ್ ಏನ್ ನಡೀತಿದೆ, ಏನಾದ್ರೂ ಬೆಲೆ ಕಡಿಮೆ ಆಗಿದೆಯಾ ಇಲ್ಲ ಸಬ್ಸಿಡಿ ಬಗ್ಗೆನಾ, ಏನಿದು, ಇದ್ರ ಬಗ್ಗೆ ನಿಮ್ಗೆ ಅಸಲಿ ಸತ್ಯ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೆ ವಿಡಿಯೋನ ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ನಿಮಗೆ ಡೈರೆಕ್ಟ್ ಆಗಿ ಒಂದು ವಿಷಯ ಆದ್ರೆ ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ. ಏನಂದ್ರೆ ನಿಮಗೆ ಗ್ಯಾಸ್ ಸಿಲಿಂಡರ್ ಬಂದ್ಬಿಟ್ಟು 450 ರೂಪಾಯಿಗೆ ಸಿಗಲ್ಲ. ಆದ್ರೆ ಈ ಒಂದು 450 ರೂಪಾಯಿಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲಿ ಸಿಗ್ತಿದೆ, ಯಾವ ಸ್ಟೇಟ್ ಅಲ್ಲಿ ಸಿಗ್ತಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಈ KYC ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ಈ KYC ಆಗಿರ್ಬೋದು, KYC ಮಾಡ್ಸಕ್ಕೆ ಗ್ಯಾಸ್ ಆಫೀಸ್ಗೆ ಹೋಗಿ ಕ್ಯೂ ನಿಲ್ತಿದ್ದಾರೆ. ನೋಡ್ಬೋದು, ನೀವು ನ್ಯೂಸ್ ಅಲ್ಲೆಲ್ಲ ನೋಡ್ಬೋದು. ಈ ಒಂದು ನ್ಯೂಸ್ ಬಂದಿತ್ತು. ತುಂಬಾ ಜನ ಎಲ್ಲರೂ ಹೋಗ್ಬಿಟ್ಟು ಕ್ಯೂ ನಿಲ್ತಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ಕ್ಯೂ ನಿಲ್ಲುವಂತಹ ಅವಶ್ಯಕತೆನೇ ಇಲ್ಲ. ಇಲ್ಲಿ ಏನಾಗ್ತಿದೆ ಅನ್ನೋಂತಹ ಅಸಲಿ ಸತ್ಯನೂ ಹೇಳ್ಬಿಡ್ತೀನಿ. ಮೊದಲನೇದಾಗಿ 450 ರೂಪಾಯಿ ಗ್ಯಾಸ್ ಸಿಲಿಂಡರ್ ಯಾರಿಗೆ ಕೊಡ್ತಿದ್ದಾರೆ ಅಂದ್ರೆ, ನೋಡಿ ಇಲ್ಲಿ ನಿಮಗೆ ಒಂದು ಇದಾದ್ರೆ ತೋರಿಸ್ತೀನಿ ನಿಮಗೆ ಇಮೇಜು. ನೋಡಿ, ಇಲ್ಲಿ ನೀವು ಇಲ್ಲಿ ನೋಡ್ಕೋಬಹುದು. ಫುಲ್ಫಿಲಿಂಗ್ ದ BJP's poll promise, Rajasthan Chief Minister Bhajanlal Sharma on Wednesday announced that the state government will provide domestic LPG cylinders at a subsidized rate of Rs 450 from January 1. ನೋಡಿ, ಜನವರಿ 1ರಿಂದ ರಾಜಸ್ಥಾನದಲ್ಲಿ ಇಲ್ಲಿ ಏನಾಗ್ತಿದೆ ಅಂದ್ರೆ, ಅವರೊಂದು ಪ್ರಾಮಿಸ್ ಮಾಡಿದ್ರಂತೆ. ಬಿಜೆಪಿ ಅವರು ಯಾರಿದ್ದಾರೆ, ಅವ್ರ ಚೀಫ್ ಮಿನಿಸ್ಟರ್ ಯಾರಾಗಿದ್ದಾರೆ, ಭಜನ್ ಲಾಲ್ ಶರ್ಮಾ ಅವರು 450 ರೂಪಾಯಿ ಸಿಲಿಂಡರ್ ಕೊಡ್ತಾರಂತ. ಅದರಿಂದ ಜನವರಿ 1ನೇ ತಾರೀಕಿಂದ ರಾಜಸ್ಥಾನದಲ್ಲಿ 450 ರೂಪಾಯಿ ಸಿಲಿಂಡರ್ ಕೊಡ್ತಿದ್ದಾರೆ. ಇದು ಸಿಲಿಂಡರ್ ಕಡಿಮೆ ಆಗಿದೆ, 450ಕ್ಕೆ ಸಿಗ್ತಿದೆ ಅನ್ನೋ ವಿಷಯನ ಬಿಟ್ಬಿಡಿ. ಈಗ KYC ಬಗ್ಗೆ ಮಾತಾಡ್ತೀನಿ ನಾನು. ಈಗ ಸಾಕಷ್ಟು ಜನ KYC ಬಗ್ಗೆ ಕೇಳ್ತಾನೆ ಇರ್ತೀರಲ್ಲ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತೀರ. KYC ಮಾಡಿಸ್ಬೇಕು, ಗ್ಯಾಸ್ ಸಿಲಿಂಡರ್ ಬಗ್ಗೆ ಹೇಳಿ ಅಂತ. ಫಸ್ಟ್ ಆಫ್ ಆಲ್ ನೀವು ಯಾರ್ಯಾರು ನಾರ್ಮಲ್ ಆಗಿ ಗ್ಯಾಸ್ ಸಿಲಿಂಡರ್ ಬಗ್ಗೆ ಹೇಳ್ತಿರ್ತೀರಲ್ಲ, KYC ಯಾರು ಮಾಡಿಸ್ಬೇಕು ಇಲ್ಲಿ ಅನ್ನೋದಾದ್ರೆ, ಉಜ್ವಲ ಯೋಜನೆ ಅಡಿಯಲ್ಲಿ ಬರುವಂತ ಅವರು ಯಾರು ಉಜ್ವಲ ಯೋಜನೆ ಅಡಿಯಲ್ಲಿ ಮೋದಿ ಫ್ರೀ ಗ್ಯಾಸ್ ಯಾರು ತಗೊಂಡಿರ್ತಾರೋ ಅವರು ಮಾತ್ರ ಏನ್ ಮಾಡಿಸ್ಬೇಕಾಗುತ್ತೆ ಅಂದ್ರೆ KYC ಮಾಡಿಸ್ಬೇಕಾಗುತ್ತೆ. ನೀವು ಯಾರು ಫ್ರೀ ಗ್ಯಾಸ್ ತಗೊಂಡಿದ್ರು ನೀವು ಗ್ಯಾಸ್ ಆಫೀಸ್ಗೆ ಹೋಗಿ KYC ಮಾಡಿಸ್ಬೇಕು. KYC ಮಾಡಿಸೋದ್ರಿಂದ ನಿಮಗೆ ಮೊದಲು ಎಷ್ಟು ಸಬ್ಸಿಡಿ ಬರ್ತಿತ್ತೋ, ಈಗ ನವೆಂಬರ್ ತಿಂಗಳಲ್ಲಿ, ಡಿಸೆಂಬರ್ ತಿಂಗಳಲ್ಲಿ ಅಷ್ಟೇ ಸಬ್ಸಿಡಿನೇ ಬರುತ್ತೆ ನಿಮಗೆ. ಜನವರಿಯಲ್ಲೂ ತುಂಬಾ ಹೆಚ್ಚಿಗೆ ಕಡಿಮೆ, ನಿಮಗೆ ಸಬ್ಸಿಡಿ ಕಡಿಮೆ ಆಗಲಿ ಹೆಚ್ಚಿಗೆ ಆಗಲಿ ಏನು ಮಾಡಿಲ್ಲ. ನಿಮಗೆ ಸಬ್ಸಿಡಿ ಬಂದ್ಬಿಟ್ಟು ನವೆಂಬರ್ ಅಲ್ಲಿ ಎಷ್ಟು ಬರ್ತಿತ್ತೋ, ಡಿಸೆಂಬರ್ ಅಲ್ಲಿ ಎಷ್ಟು ಬರ್ತಿತ್ತೋ ಅದೇ ರೀತಿನೇ ಜನವರಿಯಲ್ಲೂ ಬರುತ್ತೆ. ಈಗ ಯಾಕೆ KYC ಮಾಡಿಸ್ಬೇಕು ಅಂದ್ರೆ, ನಿಮಗೆ ಸಬ್ಸಿಡಿ ಕಂಟಿನ್ಯೂ ಆಗಬೇಕು. ನಿಮಗೆ ಸಬ್ಸಿಡಿ ಕಂಟಿನ್ಯೂ ಆಗ್ಬೇಕಂದ್ರೆ ಮಾತ್ರ ನೀವು ಏನ್ ಮಾಡಬೇಕಾಗುತ್ತೆ, ಹೋಗಿ KYC ಮಾಡಿಸ್ಬೇಕಾಗುತ್ತೆ. ಎಲ್ಲರಿಗೂ ಸಬ್ಸಿಡಿ ಹಣ ಬೇಕೇ ಬೇಕು. ಅದರಿಂದ ಉಜ್ವಲ ಯೋಜನೆ ಅಡಿಯಲ್ಲಿ ಯಾರು ಬರ್ತಿರೋ ನೀವು ಮಾತ್ರ KYC ಮಾಡಿಸ್ಬೇಕು. ನಾರ್ಮಲ್ ಆಗಿ ಎಲ್ಲರೂ ಗ್ಯಾಸ್ ಸಿಲಿಂಡರ್ ಯಾರ್ಯಾರು ಮನೆಯಲ್ಲಿ ಇದೆಯೋ ಎಲ್ಲರೂ ಹೋಗಿ ಮಾಡಿಸ್ತಿದ್ದಾರೆ. ಯಾರು ಮೋದಿ ಫ್ರೀ ಗ್ಯಾಸ್ ತಗೊಂಡಿದ್ರು ನೀವು ಮಾತ್ರ KYC ಮಾಡಿಸ್ಬೇಕಷ್ಟೇ. ಯಾಕಂದ್ರೆ ನಿಮ್ದು ಸಬ್ಸಿಡಿ ಕಂಟಿನ್ಯೂ ಆಗಕ್ಕಷ್ಟೇ. ಬೇರೆ ನಿಮ್ಗೆ ಯಾರಿಗೂ, ಈಗ ನಾರ್ಮಲ್ ಆಗಿ ಯಾರ ಹತ್ರ ಸಿಲಿಂಡರ್ ಇದೆಯೋ, ಯಾರ್ಯಾರು ಮೋದಿ ಫ್ರೀ ಗ್ಯಾಸ್ ತಗೊಂಡಿಲ್ವೋ, ನಾರ್ಮಲ್ ಆಗಿ ಯಾರು ಗ್ಯಾಸ್ ಎಲ್ಲ ಯೂಸ್ ಮಾಡ್ತಿದ್ರು, ನೀವು ಯಾರು ಹೋಗಂಗಿಲ್ಲ. ನೀವು ಯಾವುದೇ ರೀತಿ KYCನೂ ಮಾಡಿಸೋಂಗಿಲ್ಲ, ಏನು ಮಾಡಿಸುವಷ್ಟಿಲ್ಲ. ಯಾರು ಹೋಗ್ಬೇಡಿ. ಯಾಕಂದ್ರೆ ಈಗ ನ್ಯೂಸ್ ಅಲ್ಲೆಲ್ಲ ಬಂದಿತ್ತು, ತುಂಬಾ ಜನ ಹೋಗಿ ಕ್ಯೂ ಕಟ್ತಿದಾರಂತೆ ಗ್ಯಾಸ್ ಆಫೀಸ್ ಮುಂದೆ. ಯಾರು ಪ್ಲೀಸ್ ಹೋಗ್ಬೇಡಿ. ಹೋಗಿ ನಿಮ್ಮ ಒಂದು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಹೋಗಿ ವಾಪಸ್ ಬರೋದು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನೀವು ಅಲ್ಲಿ ಹೋದ್ರೂ ನಿಮ್ಗೆ ಯೂಸ್ ಇಲ್ದೇನೆ ಸುಮ್ಮನೆ ಹೋಗಿ ಏನ್ ಮಾಡ್ತೀರಾ, ಓಕೆನಾ? ನಾನು ಲಾಸ್ಟ್ ಒಂದೇ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಆ ವಿಡಿಯೋದಲ್ಲೂ ಹೇಳಿದ್ದೆ, ಉಜ್ವಲ ಯೋಜನೆ ಅಡಿಯಲ್ಲಿ ಬರೋರು ಮಾತ್ರ ಏನ್ ಮಾಡ್ಬೇಕಾಗುತ್ತೆ, ನೀವು KYC ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿದ್ದೆ ಅಷ್ಟೇ. ನೀವೇನ್ ಮಾಡ್ತಿದ್ದೀರಾ, ಎಲ್ಲರೂ KYCಗಾದ್ರೆ ಹೋಗ್ತಿದ್ದಾರೆ. ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ನ್ಯೂಸ್ ನೋಡ್ಬಿಟ್ಟು ವಾಟ್ಸಪ್ ಅಲ್ಲೇ ಕೆಲವರು ಸ್ಟೇಟಸ್ ಹಾಕಿದ್ರು, ವಾಟ್ಸಪ್ ಅಲ್ಲಿ ಅಲ್ಲಿ ಇಲ್ಲಿ ನ್ಯೂಸ್ ಸ್ಪ್ರೆಡ್ ಆಗಿದೆ, ಫೇಕ್ ನ್ಯೂಸ್ ಅನ್ಬಿಟ್ಟು ಹೋಗಿ ಪ್ರತಿಯೊಬ್ರು ಹೋಗ್ತಿದ್ರೆ. ನೀವು ಯಾರು ಹೋಗ್ಬೇಡಿ. ನಿಮ್ಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. 450 ರೂಪಾಯಿ ಗ್ಯಾಸ್ ಕೂಡ ನಿಮ್ಗೆ ಕೊಡ್ತಿಲ್ಲ, ರಾಜಸ್ಥಾನದಲ್ಲಿ ಮಾತ್ರ ಕೊಡ್ತಿದ್ದಾರೆ. ಮತ್ತೆ ಇಲ್ಲಿ ಸಬ್ಸಿಡಿ ಕೂಡ ನಿಮ್ಗೇನು ಸಬ್ಸಿಡಿ ಹಣ ಕೂಡ ನಿಮ್ಗೇನು ಇನ್ನೂ ಇನ್ಕ್ರೀಸ್ ಮಾಡಿಬಿಟ್ಟಿಲ್ಲ. ನಿಮಗೆ ಸಬ್ಸಿಡಿ ಹಣ ಕೂಡ ಮೊದಲು ಎಷ್ಟು ಬರ್ತಿತ್ತೋ ಅಷ್ಟೇ ಹಣ ಬರುತ್ತೆ. ನಿಮಗೆ ಕೆಲವ್ರದ್ದೆಲ್ಲ KYC ಮಾಡಿಸ್ಕೊಂಡಿದಾರಲ್ಲ ನೀವು ಗ್ಯಾಸ್ ಆಫೀಸ್ ಹತ್ರ ಹೋದಾಗ, ಅದು ಯಾರ್ದಂದ್ರೆ ಉಜ್ವಲ ಯೋಜನೆ ಅಡಿಯಲ್ಲಿ ಬರುವವರಿಗೆ ಮಾತ್ರ
ಏನು ಮಾಡಿದ್ದಾರೆ ಅಂದರೆ ನಿಮ್ಮ ಒಂದು KYC ಅನ್ನು ಮಾಡಿಸ್ಕೊಂಡಿದ್ದಾರೆ ಅಷ್ಟೇ. ಇನ್ನು ಬೇರೆ ಯಾರಿಗೂ ಇದು ಅಪ್ಲಿಕೇಬಲ್ ಆಗಲ್ಲ. ಎಲ್ಲರೂ ಮನೆಯಲ್ಲೇ ಆರಾಮಾಗಿರಿ, ಯಾರೂ ಹೋಗಬೇಡಿ. ಓಕೆನಾ? ಇದು ಸದ್ಯ ಮಟ್ಟಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.